ಟ್ಯಾಂಕರ್ ನೀರಿಂದ ಎಲ್ಲ ಸ್ಟಡಿ ಸ್ಟಡಿ ತರಲ್ಲ ಯಾರು ನೀರು ಮುಟ್ಟಾಗಿಲ್ಲ. ನೀರ್ ಕುಡ್ದು 2 ದಿನ ಆತು. ಕೈ ಮುಗಿತೇನೆ, ಸ್ವಲ್ಪ ನೀರ್ ಕೊಡ್ರಿ. ದೇವ್ರಿಗೆ ನೀರಿಲ್ರಿ. ಕುದುರೆ ನೀರಿಲ್ಲೋಪ. ಯಾರ ಮನೆಗೂ ನೀರಿಲ್ಲ. ಎಲ್ಲಾರು ಒಂದೊಂದ್ ದಿಗೆ ನೀರ್ ಹಿಡ್ಕೋತೇವು. ಹಿಂಗೆ ಕಟ್ಟು ಮರ. ಟ್ಯಾಂಕರ್ ತರ್ಸಮ್ ನಾನು. ರೊಕ್ಕ ಕೊಡ್ರ ನಮ್ಮ MLA ಸಾಹೇಬ್ರು. ನಾನು ಹೇಳೋದಂಗ ಕೇಳಬೇಕು. ಏಯ್ ತೆಗಲೆ, ನಾನು ಮುಡಿ ಮನೆ ತೆಗಿಲೆ ಗಾಡಿ. ಟಿಪ್ಪನ್ನು ತಿಂತೀನಿ, ಸತ್ತರ ಸಾಯ್ತೀನಿ. ನಿನಗೆ ಯಾಕ? ನಮ್ಮ ಹುಡುಗಿ ಟಿಪ್ಪನ್ನು ಮಾಡಿದ್ಮೇಲೆ ತಟಕ ಪರ್ಸನಲ್ ಆಗಿ ನೀರು ಕುಡಿಸೋನು ಅಂತ ನೀರು ತಂದೇನೆ. ಬಾ ನೀರು ಕೊಡಿ, ಕುಡಿ. ನಿನ್ನ ಕೈ ಬಿಡಲೆ ಬಾಡ್ಕೋ. ಹುಡುಗಿ ಅಂತ ದಾದಾಗಿರಿ ಮಾಡಕ್ ನಾಚಿಕೆ ಆಗಂಗಿಲ್ಲ ನಿನಗ. ನೀರ್ ಬಂದ್ ನೋಡ. ಹುಚ್ಚು ಮುಡಿ, ನಾಳೆ ಲಗ್ನ ಆಗವ. ಅವನ್ ಜೋಡಿ ಏನ್ ಜಗಳಿಂದ? ಜವಾನಿ ಗಪ್ಪುಂದ್ರ ಬೇಕಾರ ಹುಬ್ಳಿ ಬಸ್ ಸ್ಟ್ಯಾಂಡ್ ನಾಗ 8ನೇ ರೇಟಿಂಗ್ ನಲ್ಲಿ ಮಾರ್ಬಿಡ. ಆದ್ರೆ ಈ ಹೆಂಡತಿ ಸತ್ ಮುದಿ ಬದ್ಮಾಶ್ ಜೋಡಿ ನಾನ್ ಲಗ್ನ ಆಗಂಗಿಲ್ಲ. ಈ ಚೆಕ್ಕನ್ ಕಟ್ಕೊಂಡ್ರ ಈ ಹಾಳೂರ್ ಬಿಟ್ಟು ತಾಲೂಕಿಗೆ ಹೋಗಿ ಬಾಳಿವು ಮಾಡ್ಬೋದು ನೀನು. ನಾ ಈ ಊರ್ ಬಿಡೋ ಮಗಳ ಅಲ್ಲ. ಇಂತ ಹಲ್ಕಟಿಗೆ ಸಪೋರ್ಟ್ ಮಾಡ್ತೀಯಲ್ಲ ನೀ. ಅವು ಎಲ್ಲ ದೆವ್ವ ನೀನು. ಏ ಅಕ್ಕ ಅಣ್ಣ ಯಾರ ಬಂದ್ ಇವ್ನು ಸಾಯಿಸಿರೋ ಇವ್ನು. ಅವನು ಮೊದಲ ನೀರ್ ಹಿಡ್ಕೊಳವ, ಇಲ್ಲಾಂದ್ರೆ ನಾವ್ ಸಾಯ್ಬೇಕಾಕತಿ. ರತ್ನಗ ಕುಸುಮಿ ಒಪ್ಪಿಕೊಂಡ ಮದುವೆ ಆಗಲಿ ಅಂತ ಈಸು ದಿವಸ ಮಕ್ಕಳು ಮುಚ್ಕೊಂಡು ಅದನ್ನೇ ಇಕ್ಕಿ ಹಿಂಗ ಹಾರಾಡಿದ್ರೆ ಕಿಡ್ನ್ಯಾಪ್ ಮಾಡಿ ತಾಳಿ ಕಡ್ತಾನ ನೋಡ. ಮತ್ತ ಏಯ್ ರೊಕ್ಕ ಕೊಡ. ಪುಕ್ಷಟಿ ಬರ್ತಾವ ಬಿಸ್ಕಿಟ್. ಅತ್ತಿ ಮುನಿ ಬಿಸ್ಕಿಟ್ ಫ್ರೀ ಎಲ್ಲಾನು. ಹೋಗ ಪಿಸಿರ, ಈ ಅಂಗಡಿ ನಂದ. ದುಡ್ಕೊಂಡ್ ತಿಂತೇನೆ ನಾನ. ನಿನ್ನಂಗ MLA ಹೇಳ್ತೀನಿ ಬಡ್ಕಂಗಿಲ್ಲ ನಾನ. ರೊಕ್ಕ ಇಡ ಇಲ್ಲ ಚಪ್ಪಲ್ ಹರಿತಾವ. ನಾಯಿ ನಮ್ಮ ಹುಡುಗಿ ಮನೆ ಮುಂದೆ ನೀರು ಕೊಡಲ್ಲ. ಊರಾಗ ನಡ್ರಿ ಎತ್ತರಲೇ. ಯಾವಾಗ ನಡೆಯವರಿಗೆಲೇ ನನ್ ಬರೀ ಎಣ್ಣೆ ಕೊಡ್ಬಾನ. ಎಣ್ಣೆ ಕೊಡ್ಬಾನ. ಮನೆಗೊಬ್ಬೊಬ್ರಿಗೆ ಒಂದೊಂದು ಗಂಟೆ ನೀರು ಸಿಗೋದ ತ್ರಾಸ ಆಗತ್ತೆ ನೋಡ್ರಿ. ಎಣ್ಣೆ ಕೊಡ್ಬಾರ್ದಂತಾಳ ಶರೆ ಅಂಗಡಿ ಸುಪ್ರಾತಿ ಮುಂಡೆ. ಯಾಕಂಗಂತೀಯಕ್ಕ? ಅಕ್ಕಿಗೆ ಹಾಕ್ಬಿಡ್ತೀನಿ ನೀನು. ಸರಿಕೆ ಸಿಕ್ ನೀರ್ ಬೇಡ ನೀರ್ ಕಲಬೆ. ಹುಟ್ಟಿದ ಮಗನ ಹಿಡಿದು ಹಿಡಿದು ಹೋಗ್ತೀವಿ. ಹ್ಯಾಂಗಂತ ಗೊತ್ತದ? ಸದ್ಯ ಬಸ್ ಕುದುರ್ಲೆ ಮುಕ್ಳೆ. ನಮ್ಮನ್ನ ಎಲ್ಲಿಂದಲೋ ಈ ಊರಿಗೆ ಬಂದು ಕುಲ್ಕಾಸ್ ಮಾಡ್ಕೊಂಡು ಬದುಕಾಕತ್ತೀವಿ ಬಡವ್ರು ನಾವು. ಯಾಕ ಇಲ್ಲನ್ ಬೇಡ, ನಿನ್ ಕೈ ಮುಗಿತೀನಿ. ಒಂದ್ ನೀರ್ ಕುದುರೆ ಕೊಡ್ರಿ. ಮನುಷ್ಯರಿಗೆ ನೀರಿಲ್ಲ, ಕುದುರೆಗೆ ಹಿಡ್ಕೊಂಡ. ಹಿಂಗೆಲ್ಲ ಹೇಳಿದ್ರೆ ಕೆಳಂಗಿಲ್ ಬೇಕಿ. ತಗೋ ಇದನ್ನ ಬಾತ್ ಕಳ್ತಾನಿ. ಕರೆಕ್ಟ್. ಇವಕ್ಕ ಒಳ್ಳೆ ಮಾತಿಂದ ಮರದ ಕೊಟ್ಟು ಹೇಳ್ಬಾರ್ದು. ಮುಕ್ಕಳಾಗ ಹಿಟ್ಟೆ ಕಳಿಸ್ಬೇಕ. ನಡಿಲೇ ನೀನ್ ನಾವು ನಡಿ. ನಡಿ ಊರ್ ಕಂಡಿಸಲ್ಲ ಹಾಳು ಮಾಡ್ಕೊಂಡು ನಡಿ. ಸಾವಕಾಶ ಇಟ್ಕಲ್ರಿ. ನೀರು ಕೊಡ ಭಗವಂತ. ಏನ್ ಕೇಳ್ಕೋತಿರೋ ನಂದಿ ದೇವ್ರನ್ನ ಕೇಳ್ಕೊರಿ. ಇನ್ನೇನ್ ಕೇಳಿ ನಂದಿ ನಿನಗ? 14 ವರ್ಷ ಆತು ಬರಗಾಲ ಬಂದು. ಮಳಿ ಕೊಡಪ್ಪ. 10 ವರ್ಷ ಆತು ಊರ್ ಜಾತ್ರೆ ನಡೆದು. ಊರ್ ಬಿಟ್ಟು ಮಂದಿ ವಾಪಸ್ ಬಂದು ಮತ್ ಜಾತ್ರೆ ನಡೆಯೋಂಗ್ ಮಾಡಪ್ಪ. ನಡೀತದೆ ಜಾತ್ರೆ ನಡೀತದೆ ನಡೀತದೆ. ಎಷ್ಟೋ ವರ್ಷ ಆತು. 2 ಅಕ್ಷರ ಏನಾರ ಅಂದ್ರೇನ್ರಿ? ಈ ವರ್ಷ ಊರ್ ಜಾತ್ರೆ ನಡೀತದೆ. ಖರೆ ನಡೀತೈತ್ರಿ?
ನನ್ನ ಒಳಗಣ್ಣಿ ಕಂಡಿದ್ದು ಹೇಳೇನೆ, ಮಾತು ಜ್ಯೋತಿರ್ಲಿಂಗ. ಊರ್ ಬಿಟ್ಟು ಮಂದಿ ಹೊಳ್ಳಿ ಬರ್ತಾರ್ರಿ? ಅವರು ಏನು ಮಾತಾಡೋದಿಲ್ಲ. ಹಾ ಆತ್ರಿ ಆತ್ರಿ. ಅಪ್ಪರ ಆ ನಾಯಿ ಜಗ್ಗ ಅವನಪ್ಪನ ಸೀಟ್ ಹೊಡ್ಸ್ ಸಾಯ್ಬೇಕ್ರಿ. ಹಾಗಂತ ಹರಕೆ ಬರ್ರಿ. ಏನ್ ಮಾಡ್ದ ಜಗ್ಯ? ಒಂದೇ ನೀರ್ ಸಿಗ್ದಂಗ್ ಮಾಡೋಣ. ಬಿಡ್ರ, ಜಾತ್ರೆ ನಡೀತೈತಿ. ಅಜ್ಜಾಯಿ ಮಾತಾಡ್ಯಾರ. ಏನು ಬ್ಯಾಸ್ಗಿನ ಬ್ಯಾಸ್ಗಿನ ಹಾಡ ಶರಣ್ರಿ ಸಾಹೇಬ್ರ. ಸರ ಏನಿದೆ ಜಾತ್ರೆ ರೀ. ಯಾವ್ರು ನಂದಿಕೊಲ್ರಿ ಸರ್. ಇವ್ರಿಗೊಂದ್ 1000 ಕಟ್ ಕಳ್ಸ. ಹಂಗಲ್ರಿ ಸರ್. 2,000 ಕಟ್ ನಾನು ಮಾತಾ ಕೇಳಲ್ಲ ನೀವು. ಹೇಳ. ನನಗ್ ರೊಕ್ಕ ಇಟ್ ಬ್ಯಾಡ್ರಿ ಸರ. ಮತ್ತೇನ್ ಬೇಕ್ರಲೇ? ನೀರ್ ಬೇಕ್ರಿ. ಕಳಿಸ್ತೀವಲ್ಲಪ್ಪ ವಾರಕ್ಕೊಂದ್ ಟ್ಯಾಂಕರ್ನ. ಊರ್ ಜಾತ್ರೆ ಸರ ಇದು. 100 ಟ್ಯಾಂಕರ್ ನೀರಿದ್ರು ಸಾಲಂಗಿಲ್ಲ. ಹೇಳ್ರಿ. 100 ಮಂದಿಲ್ದ ಊರಿಗೆ ನೀರು ಬಿಡಕ್ಕ ನಾನು MLA ಆಗಿನೇನ್ರಲ್ಲೇ. ನಾವ್ ದೊಡ್ಡವ್ರಿ, ನೀವೇ ಅಲ್ಲಿಗೆ ಬಂದ್ರ ಪರಿಸ್ಥಿತಿ ಗೊತ್ತಾಕತ್ರಿ. ಅಲ್ಲಿಗೆ ಬಂದೇನು ಹುರಿಬೇಕನ್ಲ ಸಾಹೇಬ್ರು? ನಿನ್ನವನು ಪಬ್ಲಿಕ್ ನ ಕೆರ್ಕೋಬೇಡ. ಅದು ಏನು ಇರೋದು, ನನಗೊಂದ್ ಸಿಂಗಲ್ ಓಟ್ ಹಾಕಿಲ್ಲ. ನೀವು 15-20 ಮಂದಿ ಬಂದಿರೇನ್ರಿ ಇಲ್ಲಿ? ಸರ ಹಂಗಲ್ರಿ ಸರ. ಸಹಕಾರ ಬೇಕು. ಊರಾಗ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಡಾಂಬರ್ ರಸ್ತೆ ಇಲ್ಲ. ಇವೆಲ್ಲ ಮಾಡಿಸ್ಬೇಕ್ರಿ ನೀವು ನಿಂತ. ಆತಪ್ಪ, ಮೆಟ್ರೋ, ಮಲ್ಟಿಪ್ಲೆಕ್ಸ್, ಇನ್ನೂ ಏನೇನ್ ಬೇಕು ಲಿಸ್ಟ್ ಹಾಕಿ ಕೊಟ್ಬಿಡಲ್ಲ, ಮಾಡಿಸ್ಕೊಟ್ಬಿಡ್ತೇನೆ. ಅರ್ಧ ತಾಲೂಕಿಗೆ ನೀರು ಕೊಟ್ಟಂತ ಕೆರೆ ಐತ್ ನಮ್ ಊರಾಗ. 10 ವರ್ಷ ಆತ ಅದ್ರ ಹೂಳೆ ತಕ ಬಂದಿಲ್ಲ ನೀವು. ಸರ್ಕಾರ ರೊಕ್ಕ ಗ್ರಾಂಟ್ ಮಾಡಿದ್ ಹೂಳೆ ತಕಂತ. ಆದ್ರ ಆ ರೊಕ್ಕ ಯಾ ಹಡ್ಸಿ ಮಗ ಹೊಡೆದನ್ ಗೊತ್ತಿಲ್ಲ ನೋಡ್ರಿ. ಗ್ರಾಂಟ್ ರೊಕ್ಕ ನೀವ ತಿಂದಿರಿ ಅಂತಾರ, ಇದಕ್ಕೇನಂತೀರಿ? ಹಂಗಂತಾರ? ಏ ಬಾಡನ್ಕೆ ಬಗ್ಲೆ ಇವ್ರವನು ಇವ್ರು ಯಾಕ ನನ್ನ ಬುಡಕ ಬರಕತ್ತಾರ. ಮೆಟ್ಟು ತಕೊಂಡು ಎಟ್ಟಿ ಬಿಡಲ್ಲ ಹೇಳ್ತೀನಿ. ನೀವ ಬಾಂಡ್ಲಿ ಗುಡ್ಲಿ ಪಿಕಾಸಿ ತಗೊಂಡು ಎತ್ಗೇಳ್ರಿ ಹೋಳ ಅದ್ರ ಸಾಹೇಬ್ರ ಮಾಡ್ಬೇಕಲ್ಲ. ಒಟ್ಟು ಜುಲೈ 2 ಜಾತ್ರೆ ಸ್ಟಾರ್ಟ್ ಆಗೋದ್ರೊಳಗ ನಾವ್ ಹೇಳಿದ್ ಮಾಡಾಕ ಬೇಕ್ರಿ ನೀವು. ಅಜ್ಜಯ್ಯ ಜಾತ್ರೆ ನಡೀತೈತಿ ಅಂದಾನ ತಿಳ್ಕರಿ. ಅಲ್ರಲ್ಲಿ ಅಜ್ಜಯ್ಯನ್ ರಾಷ್ಟ್ರಪತಿ ಅದಾನೇನ್ರಲ್ಲಿ? ಅವ ಹೇಳ್ದಂತ ನನ್ನ ಕೆಲಸ ಮಾಡೋದು ಬಿಟ್ಟು ನಿಮ್ಮ ಜಾತ್ರೆ ಮಾಡಕ್ ಬರ್ಲೇನ್ರಲ್ಲಿ? ನಡ್ರಲ್ಲ ಓಡಿಸ್ಬಿಡ್ತೀನಿ. ಜಾತ್ರೆ ನಡಂಗಿಲ್ಲ, ಬರ್ದಿಟ್ಕೊಡ್ರಿ ಇದನ್ನ. ನಿಲ್ರಿ, ನಿಮ್ಮನ್ನ ಹೋಗಕ್ ಬರಂಗಿಲ್ಲ ನಾವು. ನೀವು ನಮ್ಮ ಹಳ್ಳಿಗೆ ಏನ್ ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಮಾತು ಕೊಡ್ರಿ ಮುಚ್ಕೊಂಡ. ಮಾತು ಕೊಡ್ಬೇಕಾ? ತಗೊಳ ಮುದುಕ, ಮಾತು ಕೊಡ್ತಾನೆ. ಈ ಜಾತ್ರೆ ನಡೆಯಂಗಿಲ್ಲ. ಹೋಗ್ರಲ್ಲ ಎಲ್ಲಾರು. ಹಾಳೂರು ಬಿಟ್ಟು ಹಾಳೂರು ನಮ್ಮ ವಂಶಸ್ಥರು ಕಟ್ಟಿದ ಊರದ. ನಾಲಿಗೆ ಬಿಗಿ ಹಿಡಿದು ಮಾತಾಡ. ನಮ್ ಸಾಹೇಬ್ರಿಗೆ ಈ ಜನನಾಯಕಂಗ ಚಾಲೆಂಜ್ ಮಾಡ್ತೀನಿ. ಇವ ಮಾಡ್ಲಿಲ್ಲ ಅಂದ್ರ ನಾನ್ 100 ಉದ್ಧಾರ ನಾನಾ ಮಾಡ್ತೀನಿ. ನಾನಾ ಊರ್ ಜಾತ್ರೆ ಮಾಡ್ತೀನಿ. ಚಾಲೆಂಜ್ ಇದು, ಚಾಲೆಂಜ್. ರಾಸ್ತ್ ಮಾತಿದ ಸಾಹೇಬ್ರ. ನಿಮ್ ಮುಕ್ಕಳ ದಮ್ ಇದ್ರ ಊರ್ ಮಂದಿ ಮುಂದೆ ನೀವು ಚಾಲೆಂಜ್ ಮಾಡಿ ನೋಡೋಣ. ಮಾಡ್ತಾರ ನೋಡ್ಕೊಳ್ಳಿ, ಮಾಡ್ತಾರ. ಹಂಗಂತ ನೋಡ್ರು ನಂದು ಚಾಲೆಂಜ್ ತಾಳಲೆ. ನಿನ್ನ ಊರು ಉಳಿಯಂಗಿಲ್ಲ. ಏನ್ ಮಾಡ್ತಿ? ನಿನ್ನೂ ಸೇರ್ಸಿ ಆ ಊರಾಗ ಒಂದ್ ನರಪಿಳ್ಳಿ ಇರಾಕ್ ಬಿಡಂಗಿಲ್ಲ. ಹಂಗ ಮಾಡ್ತೀನರಲೇ. ಜಾತ್ರೆ ನಡೆಯಂಗಿಲ್ಲ. ನಿಮ್ ಊರ್ ಸುಡ್ಗಡಕತ್ತೆ. ಹೊರಲೆ ಪಿಸ್ತೂಲ್ ನಿನ್ನೊಬ್ಬರ ಹತ್ರ ಐತೇನ? ಪಿಸ್ತೂಲ್ ಹಿಡ್ಕೊಳ್ಳೋ ಮಂದಿ ನನ್ನ ಹತ್ರ ಅದಾರ. ಹಿಡ್ಕೋರಿ, ಉಂಡ್ ಹೊಡ್ತೀನಿ ಒಂದ್ ದಿವ್ಸ. ಬೆಳಗಿಟ್ಕೊಡ್ರಿ ಊರಿಗೆ. ಆ ಮುದುಕ ಮೈ ಕೈ ಮುಟ್ಟಿ ಮಾತಾಡಿಸ್ತಾನ. ಅವ್ರು ಖಾಲಿ ಮಾಡ್ಸಲೆ. ಅವ್ರನ್ನ ಹೆಂಗ ಖಾಲಿ ಮಾಡಿಸ್ತಾನ ನೋಡ್ರಿ. ಖಲಾಸ್ ಅದು ಊರು. ಮಾಡ್ಸ. ಆದ್ರ ಅಣ್ಣಾರ, ಒಂದು ಬಂದೂಕ್ ಕೊಡ್ರಿ ನನ್ ಕೈಗೆ. ನನ್ ಕೊನೆಯ ಆಸೆ. ಬಂದೂಕ್ ಬೇಕ್ರಿ, ಇಲ್ಲ ಅನ್ಬೇಡ್ರಿ. ಹೇಳಿದ್ ಮಾಡಲೆ ನಿಮ್ಮ ಅವನು. ಹೋರಿ ಮಾಡಲೆ. ವಿರೂಪಾಕ್ಷು, ಹೇಳು ಬಾಲರಾಜು. ನೀವೊಬ್ಬ ಯೂನಿವರ್ಸಿಟಿ ಹೆಡ್ಡಾಗಿ ಇವತ್ತು ಬೀಜದ ಮೇಲೆ ನಮ್ಮ ಹೆಸರು ಬರೆದ್ರೆ ನಾಳೆ ಕಾಯಿ ಮೇಲೆ ನಮ್ಮ ಹೆಸರು ಬರ್ತದ? 100%. ಇವಾಗೆಲ್ಲ ಅಕ್ಕಿ ಬಿತ್ತಿದ್ರೆ ಬಿಸಿ ಬಿಸಿ ವೈಟ್ ರೈಸ್ ಗಿಡದಲ್ಲೇ ಬರ್ತದಂತೆ. ಇನ್ ನಮ್ಮ ಹೆಸರು ಬರಲ್ವಾ? ಓಕೆ ಅಣ್ಣ. ಹೇಳ್ರಪ್ಪ. ಏನ್ರಣ್ಣ ಬಿಟ್ರೆ ನೀವು ರೈತರಾಗಂಗಿದ್ದೀರಾ? ಆ ಕೆಲಸ ನಮ್ ಕೆಲಾಗಲ್ಲಪ್ಪ. ರೈತರು ಅನ್ನೋದು ತುಂಬಾ ದೊಡ್ಡ ಪದ. ನಮ್ಗದೆಲ್ಲ ಸೆಟ್ ಆಗಲ್ಲಪ್ಪ. ಹಾಗಾದ್ರೆ ಮುಂಚೆ ಏನ್ ಮಾಡ್ತಿದ್ರಣ್ಣ? ತುಂಬಾ ಒಳ್ಳೆ ಬದುಕು ನಮ್ದು. ಅದನ್ನ ಯಾಕೆ ಕೇಳ್ತೀಯ ಅಣ್ಣ? ಒಂಚೂರು ಹೇಳ್ರಣ್ಣ ಕೇಳೋಣ. ಇವ್ರಿಗೂ ಕೆಲ್ಸ ಇಲ್ಲ, ನಮ್ಗೂ ಕೆಲ್ಸ ಇಲ್ಲ.
ಕತೆ ಇಲ್ಲದೆ ಜೀವನ ಇಲ್ಲ. ಹೌದು, ಸ್ಟಾರ್ಟ್ ಮಾಡು ಬಲರಾಜು. ಓಕೆ, ಸ್ಟೋರಿ ಕತೆ ಸ್ಟಾರ್ಟೇ. ಈಗ ತಾನೇ ನಮ್ಮ ಕೇಂದ್ರ ಮಂತ್ರಿಗಳಾದ ಅಂಜನಾದ್ರಿ ಅವರು ಆಗಮಿಸಿದ್ದಾರೆ. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇವೆ. ಗುರುಗಳೇ, ಫಸ್ಟ್ ಸ್ಟ್ಯಾಚು ನೋಡ್ಬಿಡಿ, ಆಮೇಲೆ 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 ಬನ್ನಿ ಬನ್ನಿ. ಈ ಕಡೆ ಈ ಕಡೆ ಈ ಕಡೆ. ನನಗಿಂತ ಚೆನ್ನಾಗಿದೆಯಲ್ಲ, ಇಟ್ಲಾಗಿದೆ. ಚೆನ್ನಾಗಿದೆ ಕಣೋ, ಒಳ್ಳೆ ಕೆಲ್ಸಗಾರರು, ಚೆನ್ನಾಗ್ ಮಾಡಿದ್ದಾರೆ. ಇಳಿಸು ಕೆಳಗಡೆ, ನಮಸ್ಕಾರ ಆಗ್ತೀನಿ. ಶ್ರೀ ರಾಜಾ ಖಾನ್ ಹಾಗೂ ಶ್ರೀ ಗುರುಸಿಂಗ್ ಅವರು ಭಾರತದ ಹೆಮ್ಮೆಯ ಆರ್ಕಿಟೆಕ್ಟ್ಗಳು. ರಾಷ್ಟ್ರಾದ್ಯಂತ ಜನನಾಯಕರ ಶಿಲ್ಪಗಳನ್ನು ಮಾಡಿಕೊಟ್ಟಂತ ಮಹನೀಯರು ಅಂದ್ರೂ ತಪ್ಪಾಗಲಾರದು. ಸಿಂಗು ರಾಜಕಾನು ಸಾಹೇಬ್ರು ಫುಲ್ ಹ್ಯಾಪಿ. ಸಾಹೇಬ್ರೆ ಬಿಟ್ರೆ ಸಂಜೆ ಗಂಟೆ ಪೇಂಟ್ ಹೊಡಿತಾರೆ. ನೋಡ್ದು ಟೈಮ್ ಆಯ್ತು, ಪೇಮೆಂಟ್ ಕೊಟ್ಟು ಸೆಟ್ಲ್ ಮಾಡ್ಬಿಡ್ಲಾ? ಕೊಡು, ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಬಿಡು. ಈಗ ಅಂಜನಾದ್ರಿ ಅವರು ಸ್ವಹಸ್ತದಿಂದ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ. ಈಗ ಅಭಿಮಾನಿಗಳಿಂದ ಕ್ಷೀರಾಭಿಷೇಕ. ಈಗ ಹಾರಾರ್ಪಣೆ. ಇಬ್ಬರನ್ನು ಬಿಡಲ್ಲ. ಆ ಕಳ್ಳನ್ ಮಕ್ಳು ಎಲ್ಲೇ ಇದ್ರು ಹಿಡೀರಿ, ಬಟ್ ಎನಿ ಕಾಸ್ಟ್ ಹಿಡೀರಿ. ಇರ್ಪಾಚು ಬೋಲ್ಬಾ, ಈ ಶಾದಿ ಸಂಗೀತ್ ಪ್ರೋಗ್ರಾಮ್ ನಮ್ಗೆ ಬೇಕಪ್ಪ. ಹ್ಞೂ ಕಣ್ಬಾರ್ರಾಜು, ಪೊಲೀಸ್ನವ್ರು ನಮ್ಮನ್ನ ಎರ್ರಾಬಿರಿ ಹುಡುಕ್ತಾ ಇದಾರೆ. ನಾವು ತಲೆ ಮರ್ಸ್ಕೊಂಡು ಗುಂಪಲ್ ಕೊಯ್ದು ಆಗ್ಬಿಡ್ಬೇಕು. ಅಯ್ಯೋ, ಎಷ್ಟೊಂದು ಹುಡುಗಿರು. ಈ ನರಿ ಮಾಸ್ಕ್ ಹಾಕೊಂಡ್ರೆ ಒಂದು ಹುಡುಗಿನೂ ನಮ್ ನೋಡಲ್ಲ. ಬಿಚ್ಬೇಡ ಮಾಸ್ಕು ಇರ್ಲಿ. ವಾಯ್? ಸೇಫ್ಟಿ. ಇವತ್ತು ಡ್ಯಾನ್ಸ್ ಆಡಿ ಹುಡುಗಿರ್ನ ಪಟಾಯಿಸ್ಬೇಕು ಕಣ, ತಡಕೆಲ್ಲ ಕಾಯ್ತಿಲ್ಲ ಹಂಗ. ಹೆಣ್ಮಕ್ಳು ಬೇಕಣ್ಣ ಲೈಫಲ್ಲಿ 100%. ಶಾದಿ ಸಂಗೀತ್ ಇಷ್ಟ. ರಾಷ್ಟ್ರಾದ್ಯಂತ 37 ಪ್ರಮುಖ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ತಲೆಮರೆಸಿಕೊಂಡಿದ್ದ ವಿರೂಪಾಕ್ಷು ಹಾಗೂ ಬಾಲರಾಜು ಎಂಬ ಇಬ್ಬರು ವಂಚಕರನ್ನು ರಾಜ್ಯ ಪೊಲೀಸರು ಇಂದು ಬಂಧಿಸಿದ್ದಾರೆ. ಅವತ್ತ ಗೃಹ ಮಂತ್ರಿಗಳಿಗೆ ಟೋಪಿ ಆಗಿದ್ಕೆ ಇಡೀ ಸ್ಟೇಟ್ ಗವರ್ಮೆಂಟ್ ನಡಗೋಗಿ ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. 25 ವರ್ಷ ನಮ್ಮಿಬ್ರು ಮುಟ್ಟೇರಿಲ್ಲ ಯಾರು. ಸಿಲ್ವರ್ ಜುಬ್ಲಿ ಕನಲ್ಲಿ ಕಲ್ತನಕ್ಕೆ. ಅಣ್ಣ ನಿಮ್ ಏಜು ಜಸ್ಟ್ ಬಾರ್ನ್ ಬೇಬಿ. ನೆಕ್ಸ್ಟ್ ಪ್ಲಾನು ಆಕ್ಚುಲಿ ತಪ್ಪಿಸ್ಕೋಬೇಕು, ಆದ್ರೆ ಹೊರಗಡೆ ಹೋಗಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಒಂದು ವಾರದೊಳಗೆ ಸಿಎಂ ಜೈಲ್ನ ವಿಸಿಟ್ ಮಾಡ್ತಾ ಇದ್ದಾರೆ. ನನ್ನೂ ಸೇರಿಸಿ ಯಾವನು ರಜೆ ಆಗ್ಬಾರ್ದು. ಒಂದೇ ಒಂದು ಮಿಸ್ಟೇಕು ನಮ್ ಕಡೆಯಿಂದ ಆಗ್ಬಾರ್ದು. ಗೊತ್ತಾಯ್ತಾ? ನಂಬರ್ 420 ಆನಂದಪ್ಪ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಆಲ್ ಅಲರ್ಟ್, ಆಲ್ ಅಲರ್ಟ್, ರೋಜರ್ ರೋಜರ್, ಆಲ್ ಅಲರ್ಟ್. ತಗೊಳ್ಳಿ ಸರ್. ಬದುಕಲ್ಲ, ನಾನಿನ್ ಬದುಕಲ್ಲ, ನಾನು ಸಾಯ್ತೀನಿ, ನಾನು ಸಾಯ್ಬೇಕು, ಸಾಯ್ತೀನಿ. 2 ವರ್ಷ ಚಕ ಕಲ್ದೋಗುತ್ತೆ. ಜೈಲ್ ಏನಾರ ಬಿದ್ದೋಯ್ತಾ? ಅಲರ್ಟ್ ಅಲರ್ಟ್ ಬರ್ತಿದ್ದೀನಿ. ಕ್ಷಮದಲ್ಲಿ ನಾನು ಮೇಲಿಂದ ಕೆಳಗಡೆ ಹಾರಿ ಸಾಯ್ತೀನಿ. ನಮಸ್ಕಾರ ಸಾಹೇಬ್ರೆ, ರೆಸ್ಪೆಕ್ಟ್. ನಿಮಗೆ ಸಾಯೋ ಕಾಲದಲ್ಲಿ ನಿಂತ್ಕೊಳ್ತೀರಿ. ಏನೋ ಗೋಳಿದ್ದು ಸುಮ್ನೆ ಕೆಳಗಿಳಿಕೆಲ್ಲ ಬರಲ ಮೇಲೆ. ಸರ್ ಮೇಲ್ಗಡೆ ಹೋಗಕ್ಕಾಗಲ್ಲ ಸರ್, ಕೀ ಬಂಚ್ ಎಲ್ಲ ಎತ್ಕೊಂಡು ಹೋಗಿ ಮೇಲ್ ಬಿಗ ಹಾಕೋಬಿಟ್ಟವನೆ. ದಿನ ನುಗ್ಗಿ ಬಿಲ್ಡಿಂಗ್ ಮೇಲೆ ನಗಾಕಿ ಹತ್ರ. ಓಕೆ ಸರ್. ಅವನ ಹತ್ರ ಹೋಗಿ 20 ನಿಮಿಷ ಬೇಕು ಸರ್, ಅಲ್ಲಿವರೆಗೂ ಅವ್ನು ನಿಂತಿರ್ಬೇಕಲ್ಲ. ನಿಲ್ಲಿಸ್ಲೇಬೇಕು ಅವನ, ವಿಧಿ ಇಲ್ಲ ಬೇರೆ. ಸರ್ 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 ನಾ ಟ್ರೈ ಮಾಡಲ ಸರ್ ಉಳಿಸಕ್ಕೆ. ಮಿಸ್ ಆಗಲ್ಲ ಸರ್, ನಾವು ಮಾತಾಡಿದ್ರೆ ಮ್ಯಾಟ್ರ್ ಕ್ಲೋಸ್. ಸರ್ ಹೌದು ಸರ್, ಮಾತಿನಲ್ಲೇ ಮರಳು ಮಾಡಿ ನಮ್ ಜೈಲ್ನ ವಿಧಾನಸೌಧ ಅಂತ ನಗಿಸ್ಬಿಡ್ತಾರೆ ಇವರು. ಅಂತ ಪ್ರಳಯಾಂತಕರು ಸರ್ ಇವರಿಬ್ರು. ಆಪರೇಷನ್ ಆನಂದಪ್ಪ ಇಷ್ಟ ಕಳೆಯಲಿ ಅಷ್ಟೇ ಹೇಳುದು. ಹೇಳಕ್ಕೆ ಯಾವರೇ ಸರ್ಕಟಾಲ್
ಚಳಿ ಕಾರ್ತೀನಿ ನೋಡಿ ಇವಾಗ. ಸ್ವಲ್ಪ ತಡ್ಕಳ. ಈಗ ಸಾಯಂತದ್ ಏನಾಗಿದೆ ನಿಂಗೆ? ಸಾಯ್ತೀನಿ, ನಾನ್ ಬದುಕಿರ್ಬಾರ್ದು ಗುರು. ಓಕೆ ಓಕೆ, ಎಲ್ಲಾರ ಬದುಕ ಹಂಗೆ. ನೀ ಸುಮ್ನೆ ಸಾಯ್ತಿದ್ಯಾ ಇಲ್ಲ ಸ್ಟ್ರಾಂಗ್ ರೀಸನ್ ಏನಾರು ಮಡಗಿದ್ಯಾ? ಜೈಲಲ್ಲಿ ಒಳ್ಳೆ ರಾಜನಾಗಿದ್ದೆ, ಒತ್ತೊತ್ತು ಮುದ್ದೆ, 4 ಟೈಮ್ ಕಣ್ ತುಂಬಾ ನಿದ್ದೆ. ಮುಂದಿನ ವಾರನೇ ಬಿಡುಗಡೆ. ಊರ್ಗೋದ್ರೆ ನನ್ನ ಹೆಂಡತಿ ಮಕ್ಕಳು ನೀನ್ ಕಳ್ಳ ಅಂತ ಮೂತಿ ತಿವಿತಾರೆ. ಸಂತೋಷ. ಇಲ್ಲೇ ಇರೋಣಾದ್ರೆ ಆಹಾ ನಿನ್ ಪಕ್ಕದಲ್ಲಿ ನಿಂತವನಲ್ಲಪ್ಪ ಜೈಲರ್ ಸಾಹೇಬ ದುಶ್ಯಾಸನ, ನಡಿಲ ಆಚೆಗೆ ಅಂತ ಕುತ್ಕೇಳಿದ ಆಚೆ ತರ್ತಾನೆ. ಬೇಡ ಅನ್ನೋದು ಈ ಸಾಹೇಬ್ರನ್ನ ರಿಲೇಷನ್ ಇಲ್ಲೇ ಮಾಡಿಕಲಿಗ ಏನ್ ಮಾವಾಗ್ಬೇಕನ್ನ ಇವ್ರ? ನೀವೇ ಈ ಪಾರ್ಟಿ ನಗ್ತಾ ಇದ್ದೀರಾ ಅಂದ್ಮೇಲೆ ನಾನ್ ಬಿಡುಗಡೆ ಆಗಿ ನಮ್ಮ ಊರ್ಗೋದಾಗ ಜನ ನಾನ್ ನೋಡಿ ಇನ್ಯಾವ ಪಾರ್ಟಿ ನಗಬಹುದು ಯೋಚನೆ ಮಾಡಿ. ಜನರ ಬಾಯಿ ಸಿಕ್ಕಿ ಸಾಯೋದಕ್ಕಿಂತ ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಸಾವಿರ ಕೋಟಿ ಕಳ್ತನ ಮಾಡೋ ಕಳ್ರೆ ನಮ್ಮನ್ನ ಆಳ್ತಾ ಇದ್ದಾರೆ. ನಿನ್ ಪ್ರಕಾರ ಅವರು ಸಾಯ್ಬೇಕಾದ್ರೆ ಯಾಕೆ ಸಾಯಲ್ಲ ಹೇಳು? ಯಾಕಂದ್ರೆ ಕಳ್ರಿದ್ದಾನೆ ಪ್ರಪಂಚ ನಡೆಯೋದು, ನಾವಿದ್ರೆ ಸಮಾಜ ನೆಟ್ಟಿದೆ. ಯೋಚನೆ ಮಾಡಿ ಸರ್. ಬ್ಯಾಕ್ ಸೈಡ್ ಕಾರ್ಯಾಚರಣೆ ನಡೀತಾ ಇದೆ ಸರ್. ಮನುಷ್ಯ ದುಡ್ಡು ಮಾಡಿ ಮನೆ ಕಟ್ತಾನೆ, ಅದಕ್ಕೆ ಗೇಟು ಬಾಗಿಲು ಇಟ್ಟು ಬೀಗ ಹಾಕ್ತಾನೆ ಅಲ್ವಾ? ಅವ್ನ್ ಬೀಗ ಹಾಕೋದು ಸೊಳ್ಳೆ ಹಸು ಕರ ಒಳಗ್ ನುಗ್ಬಾರ್ದು ಅಂತಲ್ಲ, ಕಳ್ರು ಒಳಗ್ ನುಗ್ಗಿ ಕೊಳ್ಳೆ ಹೊಡಿಬಾರ್ದು ಅಂತ. ಬೀಗದ ಕಾಯಿ, ಲಾಕರು, ಕಾರ್ಪೆಂಟ್ರಿ, ನಟ್ಟು ಬೋಲ್ಟ್ ಇವೆಲ್ಲ ಹುಟ್ಟಿದ್ದೆ ನಮ್ಮಿಂದ. ಎಚ್ಚರಿಕೆ ಹುಟ್ಟಿಸ್ತೀವಮ್ಮ ನಾವು. ಕಂಡ್ರೆ ಇಲ್ಲ ಅಂದ್ಮೇಲೆ ಪೊಲೀಸರು ಎಲ್ಲಿಂದ ಬರ್ತಿದ್ರು? ಹಾಕಿನಿಲ್ಲ ಡ್ಯಾಶ್ ಇಲ್ಲ, ಸಾಯ್ಬರಿಗೆ ಎಲ್ಲ ಕೀಲ ಸಂಬಳ ಕೊಡ್ತಾರೆ. ಪರ್ಸನಲ್ ತಗೋಬೇಡಿ, ಒಂದ್ ಸ್ಮಾಲ್ ಪಾಯಿಂಟ್ ಸರ್. ನೋಡಲಿ, ನಮ್ಮಿಂದ ಎಷ್ಟು ಸಂಸಾರ ಆಚೆ ಕಡೆ ಬದುಕ್ತಾ ಇದ್ದೇವೆ ಯೋಚನೆ ಮಾಡು. ಸಾಯ್ತಾರಂತ ಸಂಡೆ ಮಗ. ಕಳ್ತನ ಪವಿತ್ರವಾದ ಕೆಲ್ಸ, ನಮ್ ವೃತ್ತಿ, ಒಟ್ಟಪ್ಪಾಡು, ಕಾಯಕ. ಕೈಲಾಸ ಕಣೋ, ಕೈಲಾಸ. ಸೂಪರ್ ಸೂಪರ್ ಕೈಲಾಸ. ಅವಾಗ ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಪೊಲಿಟಿಷಿಯನ್ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಳ್ಳಲ್ವಾ ಜನ? ಆ ರೀತಿ ಯಾವತ್ತಾದ್ರೂ ನೀನು ಅನ್ನೋರ್ ತರ ನಾನೊಬ್ಬ ಕಳ್ಳನ್ನು ಬಲು ಮೋಸಗಾರನು ಅಂತ ಎದೆ ತಟ್ಕೊಂಡು ಹೇಳಿದ್ಯಾ? ಇಲ್ಲ, ಏನಿಲ್ಲ. ನೋಡಲ್ಲ ಕಣ, ಅದೇ ಪ್ರಾಬ್ಲಮ್. ಯಾಕ್ರಪ್ಪ, ನಿಮ್ಮಲ್ಲಿ ಯಾರಿಗೂ ನಿಮ್ ಕೆಲ್ಸದ ಮೇಲೆ ಗೌರವನೇ ಇಲ್ವಾ? ಇಷ್ಟು ದಿನ ಇರ್ಲಿಲ್ಲ ಅಣ್ಣ, ಇವಾಗ ಉಕ್ಕು ಬತ್ತೈತೆ. ಮತ್ತೆ ಬೊಗಳಿ. ಹಾಗಾದ್ರ ಎದೆ ತಟ್ಟಿಯೋಳು, ಈಗ ಈಗ ಎದೆ ತಟ್ಟಿಯೋಳು. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಅಪಾರ್ಟ್ಮೆಂಟ್ ನೀವೆಲ್ಲ ನಾನ್ ಸಾಯಲ್ಲ, ಕಾಲ ಬದುಕಿರ್ತೀನಿ. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಮತ್ತೆ ಸಿಗಲ್ಲ. ಫಸ್ಟ್ ನಾನೊಬ್ಬ ಕಳ್ಳ ಪಿಕ್ಚರ್ ನೋಡಿ, ಎಲ್ಲ ಸರಿ. ಕಳ್ತನ ಒಂದು ಪವಿತ್ರವಾದ ಕೆಲಸ ಅಂತ ಸುಳ್ಳು ಹೇಳಿ ಒಂದು ಜೀವನ ಉಳಿಸಿದ್ದೀರಾ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಏನೋ ನೋಡಿ ಸರ್, ನಿಮ್ ಕೆಲ್ಸಾನು ಉಳಿಸಿದೀವಿ, ನಮ್ಗೇನು ಇಲ್ವಾ? ಏನ್ ಬೇಕು? ತಪ್ಸ್ಕೊಳಕ್ ಪರ್ಮಿಷನ್ ಬೇಕಾ? ಸಾಹೇಬ್ರಿಗೆ ಹೇಳ್ಬಿಟ್ಟು ಕೇಸ್ನ ಮನ್ನ ಮಾಡಿಸ್ಕೊಬಿಟ್ರ. ಪ್ರಳಯ ಅಂತಕ್ರಿ ಸರ್ ಇವರು. ಹಂಗೆಲ್ಲ ಏನಿಲ್ಲ ಸರ್, ನಮ್ಗೆ ಈ ಸಾವು ನೋಡಕ್ಕಾಗಲ್ಲ ಸರ್. ಸಾವು ಯಾಕೆ ನೋಡಕ್ಕಾಗಲ್ಲ? ನಾವು ಕಳ್ರು ಸರ್, ಕೊಲೆಗಡ್ಕರಲ್ಲ.